ಹಾಯ್ ಫ್ರೆಂಡ್ಸ್, ನೋಡಿ ನಾನು ಒಂದು ಟಮ್ಲರು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಯಾಕೆ ಅಂದರೆ ರಾಗಿ ದೋಸೆ ಮಾಡಲಿಕ್ಕೆ ಬೆಳಿಗ್ಗೆ ರಾಗಿ ಹಿಟ್ಟಿದೆ, ರಾಗಿ ನೆನೆಸ್ತಾ ಇಲ್ಲ ನಾನು. ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಉಣ್ಣೆ ಹಾಕೋಣ. ಏನು 3 ಗಂಟೆ ಟೈಮ್ ನೆನೆದ್ರೆ ಸಾಕು, ಜಾಸ್ತಿ ಏನು ನೆನೆಯೋದೇನು ಬೇಡ. 3 ಗಂಟೆ ನೆನೆದ್ರೆ ಸಾಕು. ನಾವು ಇಬ್ಬರೇ ಇರೋದ್ರಿಂದ ಇಷ್ಟು ಸಾಕು. ತೊಳ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಮುಚ್ಚಿಟ್ಬಿಡೋಣ 3 ಅವರ್ ನೆನೆಯಲಿ. ಈಗ ಉದ್ದಿನಬೇಳೆ ನೆಂದಿದೆ, 3 ಅವರ್ ಆಗಿದೆ. ರುಬ್ಕೊಳ್ಳೋಣ. ಆಯಿತು, ರುಬ್ಕೊಬರೋಣ. ನೋಡಿ ಫ್ರೆಂಡ್, ಎಲ್ಲ ಚೆನ್ನಾಗಿ ನೈಸಾಗಿ ರುಬ್ಬಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ. ரெண்டு போல் ರಾಗಿ ಮಾವು ಅಂದರೆ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಏಕೆಂದರೆ ಸ್ವಲ್ಪ ಗಟ್ಟಿಗೆ ಕಲ್ಸೋಣ, ಬೆಳಗ್ಗೆಗೆಲ್ಲ ಅದು ಉಬ್ಬುತ್ತೆ. ಅದೇ ಈ ಲೆವೆಲ್ಗಿರಬೇಕು. ಇದು ಸುಮಾರು ನಮಗೆ 10-15 ದೋಸೆ ಬರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ 3 ಜನಕ್ಕೆ ಸೂಪರ್ ಹಾಗೆ. ಅದೇ ನಾನು ಮೆಜರ್ಮೆಂಟೆಲ್ಲ ಇಟ್ಕೊಳ್ಳಲ್ಲ, ಒಟ್ಟಲ್ಲಿ ಮನೇಲಿ ಮಾಡಬೇಕು, ಮಾಡ್ತೀನಿ ಅಷ್ಟೇ. ಆ ಮೆಜರ್ಮೆಂಟು ಈ ಮೆಜರ್ಮೆಂಟು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅದೆಲ್ಲ ಗೊತ್ತಿಲ್ಲ. ಯಾಕೆಂದರೆ ನಾವು ಒಳ್ಳೆಯವರು, ಓದಿಲ್ಲ, ವಿದ್ಯಾವಂತರಲ್ಲ.
ಅದರಿಂದ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಹೇಗೆ ಮಾಡ್ತಾಯಿದ್ದೆ. ಈಗ ಗಟ್ಟಿಯಾಗಿ ಕಲಸಿದ್ದೀನಿ, ನೀರಿಗೇನು ಹಾಕ್ಕೊಂಡಿಲ್ಲ ನೋಡಿ. ಈಗ ರಾಗಿ ಹಿಟ್ಟು ಮತ್ತು ರುಬ್ಬಿದ್ದು ಹಸಿಟ್ಟೆಲ್ಲ ಹಾಕಿದ್ದೀನಿ. ಈಗ ಸ್ವಲ್ಪ ಕೈ ತೊಳೆಯೋಕ್ಕೆ ಮಾತ್ರ, ಅಂದರೆ ಲೈಟಾಗಿ. ಇದು ಅಮ್ಮಮ್ಮ ಅಂದ್ರೂ ಒಂದು 15 ದೋಸೆ ಬರುತ್ತೆ. ಅದು ಕನ್ಫರ್ಮಾಗಿ ಗೊತ್ತು, ಯಾಕೆಂದರೆ ನಾವು ಉದ್ದಿನ ಬೇಳೆ ಹಾಕಿದ್ದೀವಲ್ಲ, ಉದ್ದು ಮತ್ತು ರಾಗಿ ಹಿಟ್ಟು ನಾನು 1 ಬೌಲ್ ಹಾಕಿದ್ದೀನಿ. ಆದರೆ ಬೌಲ್ ಬಂದು ಚಿಕ್ಕಿತ್ತು, ಅದಕ್ಕೆ 2 ಸಲ ಹಾಕಿದೆ. ಈಗ ಇದು ಸರಿ ಹೋಯಿತು. ಈಗ ಇದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಇಟ್ಬಿಟ್ರೆ, ಕೆಲವರು ಉಪ್ಪು ಹಾಕಲ್ಲ, ನಾವು ಉಪ್ಪು ಹಾಕಬೇಕು. ಏಕೆಂದರೆ ಉಪ್ಪು ಹಾಕೋದು ನನ್ನ ಕೈಯಲ್ಲಿ ಬಂದು ಉಪ್ಪು ಜಾಸ್ತಿ ಬರುತ್ತೆ, ಹುಳಿ ಬರಲ್ಲ. ಆದರೆ ನೋಡಿ, ಇಷ್ಟೇ ಉಪ್ಪು, ಜಾಸ್ತಿ ಬೇಡ, ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಏಕೆಂದರೆ ಅದನ್ನು ಬೆಳಿಗ್ಗೆ ನೋಡ್ಕೊಳ್ಳೋಣ. ಆಯಿತು, ಅದು ಮುಚ್ಚಿ ಇಟ್ಬಿಡೋಣ, ಬೆಳಿಗ್ಗೆ ನೋಡ್ಕೊಳ್ಳೋಣ. ನೆನ್ನೆ ರಾಗಿ ದೋಸೆ ಮಾಡಲಿಕ್ಕೆ ಕಲಸಿಟ್ಟಿದ್ನಲ್ಲ ನೋಡಿ, ಸ್ವಲ್ಪ ಉಪ್ಪು ಬಂದಿದೆ, ಚೆನ್ನಾಗಾಗಿದೆ. ಇವಾಗ ನಾವು ಇದನ್ನು ದೋಸೆ ಮಾಡೋಣ. ಹುಳಿಯಾಗಿದೆ, ಈಗ ದೋಸೆ ಮಾಡುವ. ರಾಗಿ ದೋಸೆ ಮಾಡೋದು ಏನಪ್ಪ ಅಂದರೆ, ನೆನೆಸ್ಕೊಂಡು ಉನಿ ಹಾಕಿ ಮಾಡಬೇಕು. ನನಗೆ ಟೈಮ್ ಇಲ್ಲ, ಯಾಕೆಂದರೆ ನೆನೆಸ್ಕೊಂಡು ಉನಿ ಹಾಕೊಂಡು ಮಾಡ್ಕೊಳ್ಳೋವರೆಗೂ ಮಾಡಿಸ್ಕೊಬಂದು ಇಟ್ಕೊಂಡಿದ್ದೆ ನಮ್ಮ ಅಕ್ಕನ ಮನೆಯಿಂದ ತಂದು. ಈಗ ಅದೇ ಅದರಲ್ಲಿ ಮಾಡೋಣ, ಹೇಗೆ ಬರುತ್ತೆ ನೋಡುವ. ಮುಚ್ಚುವ. ಸ್ವಲ್ಪ ಎಣ್ಣೆ, ತುಪ್ಪ ಇದ್ದರೆ ತುಪ್ಪನೂ ಹಾಕೋಬೋದು, ತುಪ್ಪನೂ ಚೆನ್ನಾಗಿರುತ್ತೆ ರಾಗಿ ದೋಸೆಗೆ.
ಸ್ಮೆಲ್ ಬರ್ತಾಯಿದೆ ನೋಡಿ. ಹೇಗೆ ಬಂದಿದೆ ನೋಡಿ ರಾಗಿ ದೋಸೆ. ಹೆಲ್ತಿ ಫುಡ್. ಬೆಳಗ್ಗೆ ಇಟ್ಟು ಮುದ್ದೆ ತಿನ್ನೋದು, ರಾಗಿ ಅಂತ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನನಗಂತೂ ತುಂಬ ಇಷ್ಟ, ಮಾಡ್ತಾ ಇರ್ತೀನಿ ರಾಗಿ ದೋಸೆನ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ಬೇಡ, ಆಮೇಲೆ ಹಾಕೊಂಬಿಡೋಣ. 5 ನಿಮಿಷ. ಗರಿಯಾಗಿ ಬಂದಿದೆ ದೋಸೆ, ಸಕ್ಕತ್ತಾಗಿರುತ್ತೆ. ನಾವಿರೋದೇ 3 ಜನ. ಆ 3 ಜನಕ್ಕೆ ನಾನು ತೊಗೊಂಡಿದ್ದು ಕಪ್ಪಲ್ಲಿ ಅರ್ಧ ಕಪ್ಪು ತೊಗೊಂಡೆ ಉದ್ದಿನಬೇಳೆ, 1 ಬೌಲು ರವೆ, ಹಸಿಟ್ಟು ತೊಗೊಂಡೆ. ಈಗ ಆಯಿತು. ಬಿಸಿ ರಾಗಿ ದೋಸೆ ಮತ್ತು ಪುದೀನ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.